ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಮೆಕೆವಲ್ಲಿಯ ರಾಜನಿಗೆ ಇರಬೇಕಾದಂಥ ಕರ್ತವ್ಯಗಳು ಭಾಗ 1ರ ಬಗ್ಗೆ ಅಧ್ಯಯನವನ್ನು ಮಾಡೋಣ. ರಾಜ್ಯವು ಸರ್ವಶ್ರೇಷ್ಠ ಸಂಸ್ಥೆಯಾಗಿದ್ದು ಸಮಾಜದ ಎಲ್ಲ ವ್ಯಕ್ತಿ ಹಾಗೂ ಸಂಸ್ಥೆಗಳು ಇದರ ಅಧೀನದಲ್ಲಿರಬೇಕೆಂದು ಮೆಕೆವೆಲ್ಲಿ ಹೇಳಿದ್ದಾನೆ. ರಾಜ್ಯದ ಪ್ರಗತಿ ಮತ್ತು ರಾಜ್ಯದ ಅಭಿವೃದ್ಧಿಯೇ ಮುಖ್ಯವೆಂದು ಹೇಳಿದ್ದು, ರಾಜ್ಯದ ಅಧಿಕಾರ ಸೂತ್ರ ಹಿಡಿದಿರುವ ರಾಜನಿಗೆ ಇರಬೇಕಾದ ಅರ್ಹತೆಯ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಆಳುವವರು ಹೇಗೆ ಯಶಸ್ವಿಯಾಗಿ ರಾಜ್ಯವನ್ನು ನಡೆಸಲು ಸಾಧ್ಯ ಎಂಬುದರ ಕುರಿತು ಮತ್ತು ರಾಜನು ಯಾವ ಯಾವ ಕಾರ್ಯಗಳನ್ನು ಮಾಡಬೇಕು ಎಂಬುದರ ಬಗ್ಗೆ ಸಲಹೆಯನ್ನು ಮೆಕೆವೆಲ್ಲಿಯವರು ನೀಡಿದ್ದಾನೆ. ರಾಜನಿಗೆ ಇರಬೇಕಾದ ಅರ್ಹತೆಗಳು ಮತ್ತು ಕರ್ತವ್ಯಗಳನ್ನು ನಾವು ಒಂದೊಂದಾಗಿ ನೋಡೋಣ. ಡ್ಯೂಟೀಸ್ ಆಫ್ ದಿ ಕಿಂಗ್. ದ ಕಿಂಗ್ ಶುಡ್ ನಾಟ್ ಫಾರ್ ವಾಟ್ ಎವರ್ ರೀಸನ್ ಬಿ ದ ಹೆಡ್ ಆಫ್ ದಿ ಪೀಪಲ್, ಪ್ರಾಪರ್ಟಿ ಅಂಡ್ ವುಮೆನ್ ಎಂಬುದಾಗಿ ಮೊದಲನೆಯ ಕರ್ತವ್ಯವನ್ನು ಹೇಳಿರೋದನ್ನು ನಾವು ಹೇಳ್ಬೋದು. ರಾಜನು ಯಾವುದಾದರೂ ಒಂದು ಪ್ರದೇಶವನ್ನು ವಶಪಡಿಸಿಕೊಂಡಾಗ ಅಲ್ಲಿರುವ ಇಂದಿನ ರಾಜಸಂತತಿಗೆ ಸೇರಿದ ಕುಟುಂಬವನ್ನು ಸಂಪೂರ್ಣವಾಗಿ ನಿರ್ನಾಮವನ್ನು ಮಾಡಬೇಕು ಎಂಬುದಾಗಿ ಮೆಕೆವೆಲ್ಲಿ ತಿಳಿಸಿದ್ದಾನೆ. ಏಕೆಂದರೆ ಅವರನ್ನು ಹಾಗೇ ಉಳಿಸಿದರೆ ಸ್ವಲ್ಪ ಕಾಲದ ನಂತರ ಪುನಃ ತಮ್ಮ ರಾಜ್ಯವನ್ನು ಹಿಂಪಡೆಯಲು ಯತ್ನಿಸಿ ಯಶಸ್ವಿಯಾಗಬಹುದು ಎಂಬುದು ಮೆಕೆವೆಲ್ಲಿಯವರ ಆಶಯವಾಗಿದೆ. ಹಾಗಾಗಿ ಮೆಕೆವೆಲ್ಲಿಯು ರಾಜನಾದವನು ಆಸ್ತಿ ಮತ್ತು ಮಹಿಳೆಯರ ರಕ್ಷಣೆಯನ್ನು ಮಾಡಬೇಕು ಎಂಬುದಾಗಿ ಸಹ ಹೇಳಿದ್ದಾನೆ. ನಂತರ ಎರಡನೆಯದಾಗಿ ಹೇಳೋದಾದರೆ, ರಾಜನು ತಾನು ಆಕ್ರಮಿಸಿದ ಪ್ರದೇಶಗಳಲ್ಲಿ ಜನರ ಮನಸ್ಸನ್ನು ಗೆಲ್ಲುವ ಪ್ರಯತ್ನ ಮಾಡಬೇಕು. ಆ ಪ್ರದೇಶದಲ್ಲಿನ ಕಾನೂನುಗಳನ್ನು ಮತ್ತು ತೆರಿಗೆಯನ್ನಾಗಲಿ ಬದಲಿಸಬಾರದು ಎಂಬುದಾಗಿ ಸಹ ಮೆಕೆವೆಲ್ಲಿಯವರು ಹೇಳಿದ್ದಾರೆ ಎಂಬುದಾಗಿ ಸಹ ಹೇಳಿದ್ದಾನೆ. ದ ಕಿಂಗ್ ಮಸ್ಟ್ ಟ್ರೈ ಟು ವಿನ್ ದ ಹಾರ್ಟ್ ಆಫ್ ದ ಪೀಪಲ್ ಇನ್ ದ ಏರಿಯಾ ಈ ಆಕ್ಯುಪೈಡ್ ಎಂಬುದಾಗಿ ಹೇಳ್ತಾನೆ. ರಾಜನಾದವನು ಯಾವುದೇ ಒಂದು ಪ್ರದೇಶವನ್ನು ಆಕ್ರಮಿಸಿಕೊಂಡಾಗ ಆ ಪ್ರದೇಶದಲ್ಲಿನ ಜನರ ಮನಸ್ಸನ್ನು ಗೆಲ್ಲಬೇಕು ಎಂಬುದು ಮೆಕೆವೆಲ್ಲಿಯು ರಾಜನಿಗೆ ನೀಡುವಂತಹ ಒಂದು ಪ್ರಮುಖವಾದಂತಹ ಸಲಹೆಯಾಗಿದೆ. ನಾವು ಮೂರನೆಯದಾಗಿ ನೋಡೋದಾದರೆ, ದ ಕಿಂಗ್ ಮಸ್ಟ್ ಪನಿಷ್ ದೋಸ್ ಕ್ವಶ್ಚನ್ ಈಸ್ ಅಥಾರಿಟಿ ವಿತ್ ನೋ ಮರ್ಸಿ ಎಂಬುದಾಗಿ ಹೇಳುತ್ತಾರೆ. ರಾಜನು ಯಾವುದೇ ನಿರ್ದಯವಾಗಿ ಆತನ ಅಧಿಕಾರವನ್ನು ಕೇಳುವಂತಹ ವ್ಯಕ್ತಿಗಳ ವಿರುದ್ಧ ಅವನು ಯಾವುದೇ ರೀತಿಯಾದಂತಹ ಕಾರ್ಯವನ್ನು ಬೇಕಾದರೂ ಮಾಡಬಹುದು ಎಂಬುದಾಗಿ ಸಹ ಹೇಳಿದ್ದಾರೆ. ನಂತರದಲ್ಲಿ ನೋಡೋದಾದರೆ, ದ ಕಿಂಗ್ ಮಸ್ಟ್ ಬಿ ಫರ್ಮ್ ಅಂಡ್ ಕ್ವಿಕ್ ಟು ಟೇಕ್ ಡಿಸಿಷನ್ ವೈಲ್ ರೂಲಿಂಗ್. ರಾಜನಾದವನು ಆಳ್ವಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಬಹಳ ಶೀಘ್ರವಾಗಿ ಮತ್ತು ಬಹಳ ಸುಲಲಿತವಾಗಿ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಎಂಬುದಾಗಿ ಸಹ ಹೇಳಿದ್ದಾರೆ. ರಾಜನು ಯಾವುದೇ ಕಾರಣಕ್ಕೂ ಜನರ ಆಸ್ತಿ ಮತ್ತು ಮಹಿಳೆಯರ ವಿಚಾರದಲ್ಲಿ ತಲೆ ಹಾಕಬಾರದು ಎಂಬುದು ಪ್ರಮುಖವಾದಂತಹ ಒಂದು ಸಲಹೆಯಾಗಿದೆ. ರಾಜನು ತನ್ನ ಅಧಿಕಾರವನ್ನು ಪ್ರಶ್ನಿಸುವವರನ್ನು ಯಾವುದೇ ಕರುಣೆ ತೋರಿಸದೆ ಶಿಕ್ಷಿಸಬೇಕು ಎಂದು ಹೇಳಿರುವುದೂ ಸಹ ಪ್ರಮುಖವಾದಂತಹ ಸಲಹೆಯಾಗಿದೆ. ನಂತರದಲ್ಲಿ ರಾಜನು ಜನರಿಂದ ಪ್ರೀತಿಸಲ್ಪಡುವುದಕ್ಕಿಂತ ಹೆಚ್ಚು ಭಯಪಡುವಂತಿರಬೇಕು ಎಂಬುದಾಗಿ ಮೆಕೆವೆಲ್ಲಿ ರಾಜನಿಗೆ ತಿಳಿಸಿದ್ದಾನೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ರಾಜನನ್ನು ಪ್ರೀತಿಸುವುದಕ್ಕಿಂತ ರಾಜನನ್ನು ಕಂಡರೆ ಜನರು ಭಯಗೊಳ್ಳಬೇಕು ಎಂಬುದು ಮೆಕೆವೆಲ್ಲಿಯು ರಾಜನಿಗೆ ನೀಡುವಂತಹ ಸಲಹೆಯಾಗಿದೆ. ನಂತರದಲ್ಲಿ ರಾಜನು ಶಕ್ತಿವಂತನಾಗಿರಬೇಕು ಮತ್ತು ಜನರಿಂದ ನಿರಂತರ ವಿಧೇಯತೆಯನ್ನು ಪಡೆಯುವಂತೆ ನೋಡಿಕೊಳ್ಳಬೇಕು. ಅವಿಧೇಯರನ್ನು ನಿಷ್ಠುರತೆಯಿಂದ ಹತ್ತಿಕ್ಕಬೇಕು ಎಂಬುದು ಹೇಳಿದ್ದಾನೆ. ಅಂದರೆ ರಾಜನು ಅತ್ಯಂತ ಬಲಯುತವಾಗಿರಬೇಕು ಎಂದು ಹೇಳಿದ್ದಾನೆ. ಹಾಗೆಯೇ ಜನರಿಂದ ನಿರಂತರವಾದಂಥ ವಿಧೇಯತೆಯನ್ನು ಒಳಗೊಂಡಿರಬೇಕು. ಅವಿಧೇಯರನ್ನು ಅಂದರೆ ಯಾರು ರಾಜನಿಗೆ ಅವಿಧೇಯತೆಯನ್ನು ಅಂದರೆ ವಿಧೇಯರಾಗಿರಲ್ಲ ಅವರನ್ನು ಅತ್ಯಂತ ನಿಷ್ಕಾರುಣ್ಯವಾಗಿ ಅವರನ್ನು ಹತ್ತಿಕ್ಕಬೇಕು ಎಂಬುದಾಗಿ ಸಹ ಮೆಕೆವೆಲ್ಲಿ ರಾಜನಿಗೆ ಹೇಳಿದ್ದಾನೆ. ನೋ ಸ್ಟೇಟ್ ಶುಡ್ ಬಿ ಎ ಸ್ಟ್ರಾಂಗ್ ಸ್ಟೇಟ್. ರಾಜನಾದವನು ತನ್ನ ರಾಜ್ಯದ ಮುಂದೆ ಯಾವುದೇ ರಾಜ್ಯವನ್ನು ಅತ್ಯಂತ ಬಲಯುತ ರಾಜ್ಯ ಎಂಬುದಾಗಿ ಸಹ ಮಾಡಬಾರದು ಎಂಬುದಾಗಿ ಸಹ ಹೇಳಿದ್ದಾನೆ. ದ ಕಿಂಗ್ ಮಸ್ಟ್ ಬಿ ಎ ಅಥಾರಿಟೇರಿಯನ್. ರಾಜನೇ ಸರ್ವಶ್ರೇಷ್ಠನು ಬಲಿಷ್ಠನು ಆಗಿರಬೇಕೇ ಹೊರತು ಬೇರೆ ಯಾರನ್ನೂ ಕೂಡ ರಾಜನ ಮುಂದೆ ಬಲಿಷ್ಠನಾಗಿ ಮಾಡಬಾರದು ಎಂಬುದು ಮೆಕೆವೆಲ್ಲಿಯ ಸಲಹೆಯಾಗಿದೆ.
ಆಡಳಿತದ ತೀರ್ಮಾನಗಳನ್ನು ಕೈಗೊಳ್ಳುವಾಗ ರಾಜನು ದೃಢವಾಗಿ ಮತ್ತು ಶೀಘ್ರವಾಗಿ ಕೈಗೊಳ್ಳಬೇಕು ಎಂಬುದು ಮೆಕೆವಲ್ಲಿಯು ರಾಜನಿಗೆ ನೀಡುವಂತಹ ಪ್ರಮುಖ ಸಲಹೆಯಾಗಿದೆ. ರಾಜನಾದವನು ಬಹಳ ದೀರ್ಘವಾಗಿ ಬಹಳ ಸಮಯವನ್ನು ತೆಗೆದುಕೊಳ್ಳದೆ ಅತ್ಯಂತ ಶೀಘ್ರವಾಗಿ ಮತ್ತು ದೃಢನಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ಎಂಬುದು ಮೆಕೆವಲ್ಲಿಯ ಸಲಹೆಯಾಗಿದೆ. ರಾಜನು ತನ್ನ ಎಲ್ಲ ನೆರೆಹೊರೆಯ ರಾಜ್ಯಗಳನ್ನು ಶತ್ರು ರಾಜ್ಯಗಳಂತೆ ಪರಿಗಣಿಸಬೇಕು ಎಂಬುದಾಗಿ ಸಹ ಹೇಳಿದ್ದಾನೆ. ಯಾವುದೇ ರಾಜ್ಯವನ್ನು ಬಲಿಷ್ಠ ರಾಜ್ಯವನ್ನಾಗಿ ಮಾಡಲು ಬಿಡಬಾರದು. ಅಗತ್ಯ ಬಿದ್ದಲ್ಲಿ ಬಲಿಷ್ಠ ರಾಜ್ಯವನ್ನು ಉಪಾಯದಿಂದ ಬಲಹೀನಗೊಳಿಸಬೇಕು ಎಂಬುದು ರಾಜನಿಗೆ ಮೆಕೆವಲ್ಲಿಯು ನೀಡುವಂತಹ ಸಲಹೆಯಾಗಿದೆ. ಅಂದರೆ ಮೆಕೆವಲ್ಲಿಯು ತನ್ನ ರಾಜ್ಯದ ಮುಂದೆ ರಾಜನು ಬೇರೆ ರಾಜ್ಯವನ್ನು ಅತ್ಯಂತ ಸದೃಢ ರೀತಿಯಲ್ಲಿ ನೋಡದೆ ಅದನ್ನು ಶತ್ರು ರಾಜ್ಯದಂತೆ ಪರಿಗಣಿಸಬೇಕು ಎಂಬುದಾಗಿ ಸಹ ತಿಳಿಸಿದ್ದಾನೆ. ಏಕೆಂದರೆ ಯಾವುದೇ ರಾಜ್ಯವನ್ನು ಬಲಿಷ್ಠ ರಾಜ್ಯವನ್ನಾಗಿ ಮಾಡಿದರೆ ಮುಂದೆ ಬಲಿಷ್ಠ ರಾಜ್ಯವೇ ಆ ರಾಜ್ಯವನ್ನು ನಿರ್ಮಾಣ ಮಾಡಬಹುದು ಎಂಬುದು ಮೆಕೆವಲ್ಲಿಯ ಸಲಹೆಯಾಗಿದ್ದು, ಹಾಗಾಗಿ ಯಾವುದೇ ರಾಜ್ಯವನ್ನು ಬಲಿಷ್ಠ ರಾಜ್ಯವನ್ನಾಗಲಿಕ್ಕೆ ಬಿಡಬಾರದು ಎಂಬುದು ಸಹ ಮೆಕೆವಲ್ಲಿಯ ಪ್ರಮುಖವಾದಂತಹ ಒಂದು ರಾಜನ ಕರ್ತವ್ಯವಾಗಿದೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ದ ಕಿಂಗ್ ಮಸ್ಟ್ ಬಿ ಎ ಪ್ರಾಪಗಂಡಾ ಆರ್ ರಿಲಿಜಿಯನ್ ಟು ಕಂಟ್ರೋಲ್ ದ ಪೀಪಲ್ ಎಂಬುದಾಗಿ ಸಹ ಹೇಳಿದ್ದಾರೆ. ದ ಕಿಂಗ್ ಮಸ್ಟ್ ಬಿ ಎ ಪ್ರಾಪಗಂಡಾ ಆರ್ ರಿಲಿಜಿಯನ್ ಆರ್ ಕಂಟ್ರೋಲ್ ದಿ ಪೀಪಲ್ ಎಂಬುದಾಗಿ ರಾಜನಾದವನು ಧರ್ಮ ಮತ್ತು ಜನರ ರಕ್ಷಣೆಯನ್ನು ಮಾಡಬೇಕು ಎಂಬುದಾಗಿ ಸಹ ಹೇಳಿದ್ದಾನೆ. ರಾಜ್ಯದ ರಕ್ಷಣೆ ಮತ್ತು ರಾಜ್ಯ ಪರಿಪಾಲನೆಯನ್ನು ರಾಜನು ಮಾಡಬೇಕು. ಇದು ಪ್ರಮುಖವಾದಂಥ ಕರ್ತವ್ಯ ಎಂಬುದಾಗಿ ಸಹ ಹೇಳಿದ್ದಾನೆ. ರಾಜನು ಪ್ರಾಪ್ತವಾಗಿರುವಂಥ ಅಧಿಕಾರವನ್ನು ಬಹಳ ಎಚ್ಚರಿಕೆಯಿಂದ ರಕ್ಷಿಸಿಕೊಂಡು ರಾಜ್ಯ ರಕ್ಷಣೆ ಮತ್ತು ರಾಜ್ಯ ಪರಿಪಾಲನೆ ಮಾಡಬೇಕೆಂದು ಮೆಕೆವೆಲ್ಲಿ ತಿಳಿಸಿದ್ದಾನೆ. ಸಮಯ ಸನ್ನಿವೇಶಗಳಿಗೆ ತಕ್ಕಂತೆ ಸಾಹಸ ಶಕ್ತಿಗಳನ್ನು ಪ್ರದರ್ಶಿಸಬೇಕು. ದುಶ್ಚಟಗಳಿಂದ ದೂರವಿರಬೇಕು. ಸದೃಢನಾಗಿರಬೇಕು. ಸಿಂಹದಂತೆ ಶೌರ್ಯ, ಧೈರ್ಯವುಳ್ಳವರು ಮತ್ತು ನರಿಯಂತಹ ಕುಟಿಲ ಬುದ್ಧಿಮತಿಯು ಆಗಿರಬೇಕು ಎಂಬುದು ಮೆಕೆವೆಲ್ಲಿಯು ತಿಳಿಸಿದ್ದಾನೆ. ಜನರನ್ನು ಪ್ರೀತಿಸುವಂತೆ ನಟಿಸಲು ಬೇಕು, ಭೀತಿಯನ್ನುಂಟು ಮಾಡುವಂತೆಯೂ ಇರಬೇಕು. ಎರಡೂ ಒಟ್ಟಿಗೆ ಇರಲು ಸಾಧ್ಯವಿಲ್ಲವಾದ್ದರಿಂದ ಪ್ರೀತಿ ಮಾರ್ಗಕ್ಕಿಂತ ಭೀತಿ ಮಾರ್ಗವೇ ಸೂಕ್ತವೆಂಬ ಅಭಿಮತವನ್ನು ಹೊಂದಿದ್ದಾನೆ. ನಂತರದ ಕರ್ತವ್ಯ ರಾಜನಿಗೆ ಮೆಕೆವಲ್ಲಿಯು ನೀಡುವಂತಹ ಮತ್ತೊಂದು ಕರ್ತವ್ಯವೆಂದರೆ ಅಧಿಕಾರ ವಿಸ್ತರಣೆ. ರಾಜನು ಒಂದು ಪ್ರದೇಶವನ್ನು ಗೆದ್ದು ಆ ಪ್ರದೇಶವನ್ನು ವಶಪಡಿಸಿಕೊಂಡ ನಂತರ ಅಲ್ಲಿ ಮೊದಲಿದ್ದ ರಾಜವಂಶವನ್ನು ನಿರ್ನಾಮ ಮಾಡಬೇಕು. ಅವರು ಉಳಿದರೆ ರಾಜನ ಅಧಿಕಾರಕ್ಕೆ ಸಂಚಕಾರ ಸಾಧ್ಯತೆ ಇರುವುದರಿಂದ ಸಂಪೂರ್ಣ ನಾಶ ಮಾಡುವಂತೆ ಕರೆ ನೀಡಿದ್ದಾನೆ. ಹಾಗೂ ಜನರ ಸ್ವಾತಂತ್ರ್ಯವನ್ನು ರದ್ದು ಮಾಡಬೇಕು ಮತ್ತು ನೆರೆಹೊರೆಯ ರಾಜ್ಯಗಳ ಬಗ್ಗೆ ಅರಸನು ಬಹಳ ಎಚ್ಚರಿಕೆಯಿಂದ ಗಮನವನ್ನು ವಹಿಸಬೇಕು ಎಂಬುದು ಮೆಕೆವಲ್ಲಿಯ ಸಲಹೆ ಮಾಡಿದ್ದಾನೆ. ನಂತರದಲ್ಲಿ ಕಾಯಿದೆ ಬದಲು ಮಾಡಬಾರದು ಮತ್ತು ಹೊಸ ತೆರಿಗೆ ವಿಧಿಸಬಾರದು. ಯುದ್ಧದಿಂದ ಗೆದ್ದ ಪ್ರದೇಶಗಳಲ್ಲಿ ಕಾಯಿದೆಗಳನ್ನು ಬದಲು ಮಾಡುವುದಾಗಲಿ ತೆರಿಗೆಗಳನ್ನು ಹೊಸದಾಗಿ ವಿಧಿಸುವುದಾಗಲಿ ರಾಜನು ಮಾಡಬಾರದು ಎಂದು ಹೇಳಿದ್ದಾನೆ. ಹಾಗೆ ಮಾಡಿದ್ದಲ್ಲಿ ರಾಜನು ಜನರನ್ನು ದ್ವೇಷಿಸುತ್ತಾರೆ. ಪ್ರಜೆಗಳ ಸಮ್ಮತಿ ಇಲ್ಲದೆ ಮತ್ತು ಸಹಕಾರವಿಲ್ಲದೆ ಯಾವ ರಾಜನು ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲಾರನು ಎಂದು ಸಲಹೆ ನೀಡಿದ್ದಾನೆ. ಆದ್ದರಿಂದ ರಾಜನು ಬಹಳ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕೆಂದು ಕರೆ ನೀಡಿದ್ದಾನೆ. ನಂತರದ ಪ್ರಮುಖವಾದಂತಹ ರಾಜನ ಕರ್ತವ್ಯವೆಂದು ಹೇಳೋದಾದರೆ ಭೀತಿಯನ್ನು ಹುಟ್ಟಿಸುವುದು. ರಾಜನು ಸಿಂಹದಂತಹ ಧೈರ್ಯವುಳ್ಳವನು, ನರಿಯಂತಹ ಬುದ್ಧಿಯುಳ್ಳವನು ಆಗಿರಬೇಕು ಹಾಗೂ ಜನರಲ್ಲಿ ಭೀತಿಯನ್ನು ಹುಟ್ಟಿಸುವವನಾಗಿರಬೇಕು. ರಾಜಕೀಯ ದೃಷ್ಟಿಯಲ್ಲಿ ಉಪಯುಕ್ತವಿರುವಂತಹ ವಿಶೇಷ ಸಂದರ್ಭಗಳಲ್ಲದೆ ಉಳಿದ ಸಂದರ್ಭಗಳಲ್ಲಿ ಭೀತಿಯ ಅಸ್ತ್ರವನ್ನು ಸ್ವಾರ್ಥಕ್ಕಾಗಲಿ ಕ್ರೌರ್ಯಕ್ಕಾಗಲಿ ಬಳಸಬಾರದು. ಭಯವೇ ರಾಜ್ಯದ ಅಧಿಕಾರದ ಮೂಲವೆಂದು ಮೆಕೆವೆಲ್ಲಿ ಹೇಳಿದ್ದು, ಯಾವುದೇ ಸಂದರ್ಭದಲ್ಲಿಯೂ ಅವಿಧೇಯತೆಯನ್ನು ತೋರಿಸುವ ಪ್ರಜೆಗಳಿಗೆ ಉಗ್ರವಾದ ಶಿಕ್ಷೆಯನ್ನು ನೀಡಲಿಕ್ಕೆ ಹಿಂಜರಿಯಬಾರದು ಎಂಬುದಾಗಿ ಸಲಹೆಯನ್ನು ನೀಡಿದ್ದಾನೆ. ಅತಿ ಹೆಚ್ಚಿನ ದುಷ್ಟತನದಿಂದಲೂ ಭಯೋತ್ಪಾದನೆಯನ್ನು ಅತಿ ಹೆಚ್ಚಿನ ಭಯೋತ್ಪಾದನೆಯಿಂದಲೂ ಎದುರಿಸಬೇಕು ಎಂದು ಮೆಕೆವೆಲ್ಲಿ ರಾಜನಿಗೆ ಪ್ರಮುಖವಾದಂತಹ ಕಾರ್ಯವೆಂದು ತಿಳಿಸಿದ್ದಾನೆ. ಗುರಿ ಮುಖ್ಯ ಸಾಧನವಲ್ಲ.
ರಾಜ್ಯ ಮತ್ತು ರಾಜ ಎರಡೂ ಒಂದೇ ಎಂದು ಹೇಳಿರುವ ಮೆಕೆವೆಲ್ಲಿಯು ರಾಜ್ಯದ ಉದ್ದೇಶವನ್ನು ಸಾಧಿಸಲು ಯಾವುದೇ ಮಾರ್ಗವನ್ನು ಬೇಕಾದರೂ ರಾಜನು ಅನುಸರಿಸಬಹುದೆಂದು ಸಲಹೆ ಮಾಡಿದ್ದಾನೆ. ರಾಜನು ಸ್ವತಃ ನೀತಿವಂತನು, ಧರ್ಮನಿಷ್ಠನು, ಕರುಣೆಯುಳ್ಳವನು ಆಗಿದ್ದು ಇವುಗಳ ಬಂಧನಕ್ಕೆ ಒಳಗಾಗದೆ ಸಮಯಕ್ಕೆ ತಕ್ಕಂತೆ ವರ್ತಿಸಬೇಕು. ನ್ಯಾಯ, ಅನ್ಯಾಯ, ಅಧರ್ಮ, ನೀತಿ, ಅನೀತಿಗಳಿಗೆ ಯಾವುದೇ ಮಹತ್ವ ನೀಡದೆ ರಾಜ್ಯದ ಹಿತಕ್ಕಾಗಿ ಯಾವುದೇ ಕಾರ್ಯವನ್ನು ಬೇಕಾದರೂ ಮಾಡುವಂತಿರಬೇಕು ಎಂದು ತಿಳಿಸಿದ್ದಾನೆ. ಭರವಸೆಗಳನ್ನು ನೀಡಬೇಕು, ಈಡೇರಿಸಬಾರದು. ರಾಜನು ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಭರವಸೆಗಳನ್ನು ನೀಡಬೇಕೇ ಹೊರತು ಅವುಗಳನ್ನು ಈಡೇರಿಸಬಾರದು. ಜನರು ನಂಬುವಂತೆ ಮಾಡಬೇಕು ಎಂಬುದಾಗಿ ಸಹ ಹೇಳಿದ್ದಾನೆ. ಹಾಗಾಗಿ ರಾಜನು ಮೊದಲನೇ ಭಾಗದಲ್ಲಿ ಈ ಮೇಲಿನ ಎಲ್ಲ ಕರ್ತವ್ಯಗಳನ್ನು ನೀಡಿದ್ದು ರಾಜನು ಅಗತ್ಯವಾಗಿ ಈ ಎಲ್ಲ ಕರ್ತವ್ಯಗಳನ್ನು ಪಾಲಿಸಬೇಕು ಎಂಬುದಾಗಿ ತಿಳಿಸಿದ್ದಾನೆ. ಪ್ರೊಫೆಸರ್ ಜಾಸ್ಕಿ ಅವರ ಪ್ರಕಾರ ಅವನೊಬ್ಬ ಅತ್ಯುತ್ತಮ ರಾಷ್ಟ್ರಪ್ರೇಮಿ. ರಾಜನಾದವನು ಅತ್ಯುತ್ತಮ ರಾಷ್ಟ್ರಪ್ರೇಮಿ. ಅವನ ತತ್ವ ಸಿದ್ಧಾಂತಗಳು ಅಸತ್ಯಪೂರ್ಣ ಹಾಗೂ ಅನೈತಿಕವಾದುದೆಂದು ತಿಳಿಸಿದ್ದಾನೆ. ಮೆಕೆವೆಲ್ಲಿಯ ತತ್ವ ಸಿದ್ಧಾಂತಗಳನ್ನು ವಿಶ್ವದ ಎಲ್ಲ ವಿಶ್ವವಿದ್ಯಾಲಯಗಳ ರಾಜಕೀಯ ವಿದ್ಯಾರ್ಥಿಗಳು, ರಾಜಕೀಯ ಸಂಶೋಧಕರು, ರಾಜಕೀಯ ಪ್ರವಾಚಕರು ಅಧ್ಯಯನ ಮಾಡುವಷ್ಟರ ಮಟ್ಟಿಗೆ ಮಹತ್ವಪೂರ್ಣವಾಗಿದೆ. ವಿಶ್ವದ ಬಹುತೇಕ ಎಲ್ಲ ರಾಜಕಾರಣಿಗಳು ಬಾಹ್ಯವಾಗಿ ಮೆಕೆವೆಲ್ಲಿಯ ಚಿಂತನೆಯನ್ನು ಟೀಕಿಸಿದ್ದರೂ ಆಂತರಿಕವಾಗಿ ಆರಾಧಿಸುತ್ತಾರೆ. ಮೆಕೆವೆಲ್ಲಿ ವ್ಯಕ್ತಿಯಾಗಿ ಮತ್ತು ಮೆಕೆವೆಲ್ಲಿಯ ಗ್ರಂಥ ದ ಪ್ರಿನ್ಸ್ ಸರ್ವಕಾಲಕ್ಕೂ ಯೋಗ್ಯವಾದಂತಹ ಗುಣ ಮತ್ತು ಲಕ್ಷಣಗಳನ್ನು ಹೊಂದಿದೆ. ಧನ್ಯವಾದಗಳು.